ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಒಂದು ಲೆಟರ್ ಎಲ್ಲ ಕಡೆ ವಿಪರೀತ ವೈರಲ್ ಆಗ್ತಾ ಇತ್ತು. ಅಫ್ಕೋರ್ಸ್ ಆ ಲೆಟರ್ನಲ್ಲಿ ಅವ್ರ ಸಹಿ ಇರಲಿಲ್ಲ, ಆದರೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಬಸವರಾಜ ಹೊರಟ್ಟಿಯವರೇ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ಪತ್ರ ವೈರಲ್ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡುವ ನಿರ್ಧಾರ ಮಾಡಿದ್ದು ನಿಜ. ಸಹಿ ಮಾಡಿಟ್ಟಿದ್ದ ಪತ್ರ ನನ್ನ ಲಾಕರ್ನಲ್ಲಿದೆ. ಆದರೆ ನನ್ನ PA ಆ ಪತ್ರವನ್ನು ವೈರಲ್ ಮಾಡಿದ್ದಾರೆ. ಹಿತೈಷಿಗಳೆಲ್ಲ ಫೋನ್ ಮಾಡಿ ದುಡುಕಿನ ನಿರ್ಧಾರ ಬೇಡ ಅಂತ ಹೇಳಿದರು. 3 ವರ್ಷಗಳಿಂದ ನಾನು ಅಸಮಾಧಾನಗೊಂಡಿದ್ದೇನೆ, ಹೀಗಾಗಿ ರಾಜೀನಾಮೆ ನೀಡುವ ನಿರ್ಧಾರಕ್ಕೆ ಬಂದಿದ್ದೆ ಅಂತ ಬಸವರಾಜ ಹೊರಟ್ಟಿ ಅವರು ಹೇಳಿದ್ದಾರೆ. ಜೊತೆಗೆ ಪರಿಷತ್ ಕಲಾಪದಲ್ಲೂ ಕೂಡ ಶಾಸಕರು ಸಚಿವರು ನನ್ನ ಮಾತನ್ನು ಕೇಳ್ತಾ ಇಲ್ಲ, ಕಲಾಪವನ್ನು ನಡೆಸೋದಕ್ಕೆ ಆಗ್ತಾ ಇಲ್ಲ ಸರಿಯಾಗಿ, ಇದರಿಂದ ಬೇಸತ್ತಿದ್ದೀನಿ ಅಂತ ಅವ್ರು ಹೇಳ್ಕೊಂಡಿದ್ರು. ರಾಜೀನಾಮೆ ನೀಡೋದಕ್ಕೆ ಕೂಡ ಅವರು ತಯಾರಾಗಿದ್ದರು. 3 ವರ್ಷಗಳಿಂದ ನಾನು ಅಸಮಾಧಾನಗೊಂಡಿದ್ದೇನೆ, ಅಸಮಾಧಾನ ಆಗಿರೋದು ನಿಜ. ರಾಜೀನಾಮೆ ಕೊಡೋದಕ್ಕೆ ನಾನು ನಿರ್ಧಾರ ಮಾಡಿ ಲೆಟರ್ ರೆಡಿ ಮಾಡಿದ್ದು ನಿಜ. ಆದರೆ ಆ ಲೆಟರ್ ನನ್ನ ಲಾಕರ್ನಲ್ಲಿದೆ, ನನ್ನ PA ಪ್ರಮಾದದಿಂದ ಅದು ವೈರಲ್ ಆಗಿದೆ ಅಂತ ಬಸವರಾಜ ಹೊರಟ್ಟಿ ಅವರ ಸ್ಪಷ್ಟನೆ. ಅಲ್ಲಿ ಒಂಥರ ಅಲ್ಲಿ ಕೆಲವು ನಡವಳಿಕೆಗಳು, ಕೆಲವು ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಯಾಕಂದ್ರೆ ನಾವಲ್ಲಿ 45 ವರ್ಷದಿಂದ ಒಂದೇ ಸದನದಲ್ಲಿ 45ರಿಂದ ವಿಧಾನ ಪರಿಷತ್ನಾಗಿ ನಡೆಸಿದ್ವಿ, ಹೆಂಗೆ ಮಾಡಿ ನೋಡಿ ನಡೆದೀವಿ. ಬಟ್ ಇತ್ತಿತ್ತಲಾಗಿ ಕಳೆದ 2-3 ದಿವಸದಿಂದ ಭಯಂಕರ ನೋವು ಆಗ್ತ ನನಗೆ. ನೋವಾಗಿ ಯಾಕಪ್ಪ ಇಲ್ಲಿ ನಾವು ಇಷ್ಟು ಇನ್ಎಫಿಷಿಯೆಂಟ್ ಇದೀನೋ ನಾನು ಅಥವಾ ಏನಾಯ್ತು ಏನೋ ನನಗೂ ಸಮಾನ ಏನೋ ಇಲ್ಲಿ ಯಾರ ಮೇಲೆ ಇನ್ನೊಬ್ಬರ ಮೇಲೆ ಹೇಳೋ ಬದಲಿ ನಾವೇ ಯಾಕೆ ಸುಮ್ಮನೆ ಸ್ಥಳ ಖಾಲಿ ಮಾಡಿದ್ವಿ ಚಲೋ ಅಂತ ನಿರ್ಧಾರಕ್ಕೆ ಬಂದದು ಆಯಿತು. ಅದಷ್ಟೊಂದು ಅವ್ರು ಯಾರು ಕಿಲಿಯೋ ಏನೋ ಒಟ್ಟು ಅವ್ರು ಇದ್ದಿದ್ದಿಲ್ಲ, ಆಫೀಸ್ ಕ್ಲೋಸ್ ಆಗಿತ್ತು. ನಿನ್ನೆ ಹಾಲಿಡೇ ಊರಿಗೆ ಬರಬೇಕಾಯ್ತಿಲ್ಲ, ಇದಕ್ಕೆ ರಿಸೆಪ್ಷನ್ ಇತ್ತು, ಬಂದು ಅಂದರೆ ಉಳಿದಿದೆ. ಮತ್ತು ಭಾಳ ಮಂದಿ ಎಲ್ಲ ಕಡೆಯಿಂದ, ರಾಜ್ಯದ ಎಲ್ಲ ಕಡೆಯಿಂದ ಫೋನ್ ಮಾಡಿ ಹೇಳಾಗ್ತದೆ. ಸಮಾಧಾನ ಕುಂತು ವಿಚಾರ ಮಾಡಿ